ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ವಿಜಯಪುರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮುದ್ದೇಬಿಹಾಳ ಸಮೂಹ ಸಂಪನ್ಮೂಲ ಕೇಂದ್ರ ನಾಲತವಾಡ ವತಿಯಿಂದ ಸ್ಥಳೀಯ ಶಾಸಕರ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ನಡೆಯಿತು. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ 2025-26 ಎಂಬ ಘೋಷಣೆಯಡಿ ನಡೆದ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವೀರೇಶ್ ಗಂಗಪ್ಪ ಆಲೂರ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇಲ್ಕಲ್ ಮಾತನಾಡಿ, ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ವೃದ್ಧಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿದ್ದು, ಇದರ ಪ್ರಯೋಜನವನ್ನು ಪಡೆಯಬೇಕು. ಸರ್ಕಾರಿ ಶಾಲೆಗಳ ಸುಧಾರಣೆಯಾಗಲು ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಾಗಲು ಸಾರ್ವಜನಿಕರು ಸಹಕಾರ ಅಗತ್ಯ ಎಂದರು. ಶಿಕ್ಷಕರ ಸಂಘದ ಅಧ್ಯಕ್ಷ ಬಸನಗೌಡ ಮುದ್ನೂರ್ ಮಾತನಾಡಿ, ಶಿಕ್ಷಕರ ವ್ಯಕ್ತಿತ್ವಕ್ಕೆ ಧಕ್ಕೆ ಆದರೆ ಅವರ ರಕ್ಷಣೆಗೆ ನಮ್ಮ ಸಂಘ ಸಿದ್ಧವಿದೆ. ಶಿಕ್ಷಕರ ಸಮಸ್ಯೆ ಪರಿಹಾರಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿಕ್ಷಣ ಸಂಯೋಜಕ ಅಮೋಘ್ ಬಗ್ಲಿ ಮಾತನಾಡಿ, ಕಲಿಕಾ ಹಬ್ಬದಲ್ಲಿ ಭಾಗವಹಿಸುವ ಅವಕಾಶ ಪಡೆದಿರುವ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಇತರ ಮಕ್ಕಳಿಗೂ ತಾವು ಕಲಿತದ್ದನ್ನು ಹಂಚಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಶಂಕರರಾವ್ ದೇಶಮುಖ್, ಗುರುಪ್ರಸಾದ್ ದೇಶಮುಖ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡರ್, ಮಾಂತೇಶ್ ಗಂಗನಗೌಡರ್ ಎಮ್ಎಜಿ, ಹನುಮಂತಣ್ಣ ಕುರಿ, ಭೀಮಣ್ಣ ಗುರ್ಕಾರ್, ಮುಖ್ಯ ಗುರುಗಳಾದ BM ರಕ್ಕಸ್ಕಿ ಹಾಗೂ CRPಗಳಾದ ಬಸವರಾಜ್ ಮಾದರ್ ಹಾಗೂ ಇನ್ನುಳಿದ ಎಲ್ಲ ಶಾಲೆಯ ಶಿಕ್ಷಕರು, ಮುದ್ದು ಮಕ್ಕಳು ಇದ್ದರು. ಮೈಕ್ ಇಲ್ಲ, ಮೈಕ್ ಐತಿ. बोलो भारत माता की जय, भारत माता की जय।
ಸರ ಈಗ ಡೊಳ್ಳು ಕರ್ಕೊಂಬಂತ ಮೇಡಮ್ ನೀವು ಗ್ಯಾಸ್ ಹೊಳ್ಳಿ ಮೈಕ್ ಮೇಡಮ್ ಮೇಡಮ್ ಮಾಲಾರ್ಪಣೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಕಲಿಕಾ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಗಿದೆ. ನಾಡು ಕಂಡ ಧೀಮಂತ ನಾಯಕರ ಮನೆತನ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. FLN ಕಲಿಕಾ ಹಬ್ಬ ನಮ್ಮ ಹೆಮ್ಮೆಯ ಪುಣ್ಯಕ್ಷೇತ್ರವಾಗಿರುವಂತಹ ಕರುನಾಡಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂಥ ಹೆಸರನ್ನ ದಾಖಲೆಯನ್ನು ಮಾಡಿಕೊಂಡಿರುವಂತಹ ಶರಣರ ನಾಡು, ಪವಿತ್ರವಾದ ಭೂಮಿ ಆಗಿರುವಂತಹ ಸಾವಿರಾರು ವಿದ್ಯಾರ್ಥಿಗಳ ಕನಸನ್ನ ನನಸಾಗಿ ಮಾಡಿಕೊಂಡಿರುವಂತಹ ಶಾಸಕರ ಮಾದರಿಯ ಪ್ರಾಥಮಿಕ ಶಾಲೆ ಆಗಿರುವಂತಹ ನಾಲತ್ವಾಡದ ಕೇಂದ್ರ ಶಾಲೆ ಆಗಿರುವಂತಹ ಈ ಒಂದು ಕೇಂದ್ರ ಶಾಲೆಯಲ್ಲಿ 2025-26ನೇ ಸಾಲಿನ FLN ಕಲಿಕಾ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವೇದಿಕೆಯ ಗಣ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಈ ನಾಡಿನ ಈ ಭಾಗದ ದೇಶಮುಖ್ ಮನೆತನದ ದೊರೆಗಳಾಗಿರುವಂತಹ ಈರುವ ಶಂಕರರಾವ್ ದೇಶಮುಖ್ ಸಾಹೇಬರಿಗೆ, ಗುರುದಣಿ ದೇಶಮುಖ್ ಸಾಹೇಬರಿಗೆ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ನಾಲತ್ವಾಡ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಇಳ್ಕಲ್ ಮೇಡಮ್ ಅವರಿಗೂ ಹಾಗೂ ಈ ನಾಲತ್ವಾಡ ಭಾಗದ ಯುವಕರ ಕಣ್ಮಣಿಗಳು ಆಗಿರುವಂತಹ ಶ್ರೀಯುತ ಮಾಂತೇಶ್ ಗಂಗನಗೌಡ ಸಾಹೇಬರಿಗೂ ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ ಈ ಒಂದು ಶಾಲೆಯ ಸದಸ್ಯರು ಹಾಗೂ ಸದಾ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಬಸವರಾಜ್ ಗಂಗನಗೌಡರಿಗೂ ಹಾಗೂ ನಮ್ಮ ಶಾಲೆಯ ಹೆಮ್ಮೆಯ ಅಧ್ಯಕ್ಷರು, ಹೆಮ್ಮೆಯ SDMC ಅಧ್ಯಕ್ಷರು ಹಾಗೂ ಸದಾ ಪ್ರೋತ್ಸಾಹಿಗಳು ಆಗಿರುವಂತಹ ಶ್ರೀ ವೀರೇಶಣ್ಣ ಆಲೂರವರಿಗೂ ಹಾಗೂ ಭೀಮಣ್ಣ ಗುರ್ಕಾರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಮುದ್ದೇಬಾಳ್ ತಾಲೂಕಿನ
ಶಿಕ್ಷಕ ಕಣ್ಮಣಿಗಳು ಸದಾ ಪ್ರೋತ್ಸಾಹಿಗಳು ಮಾರ್ಗದರ್ಶಕರು ಆಗಿರುವಂತ ಶ್ರೀಯುತ BH ಮುದ್ನೂರ್ ಗುರುಗಳಿಗೂ ಹಾಗೂ ಹನುಮಂತಣ್ಣ ಕುರಿ ಅವರಿಗೂ ಹಾಗೂ ವೇದಿಕೆ ಮೇಲೆ ಅಲಂಕರಿಸಿರುವಂತ ನಮ್ಮ ಭಾಗದ ಕ್ರಿಯಾಶೀಲ ಶಿಕ್ಷಣ ಸಂಯೋಜಕರಾಗಿರುವಂತ ಶ್ರೀ ಅಮೋಘ್ ಬಗಲಿ ಸರ್ ಅವರಿಗೂ ಇನ್ನೋರ್ವ ಅತ್ಯಂತ ಉತ್ಸಾಹಿ ಈಗ ತಾನೇ ಇಲಾಖೆಗೆ ಹಾಜರಾಗಿರುವಂತ ಸ್ನೇಹಿತರು ಮಾರ್ಗದರ್ಶಿಗಳು ಹಿತೈಷಿಗಳು ಆಗಿರುವಂತ ಶ್ರೀಯುತ ಲಕ್ಷ್ಮಣ್ ಸುಧಾಕರ್ ಅವರಿಗೂ ಹಾಗೂ ನಮ್ಮ ಭಾಗದ CRP ಮಿತ್ರರು ಆಗಿರುವಂತಹ ಗಣೇಶ್ ಸರ್ ಅವರಿಗೂ ಬಾವಿಕಟ್ಟಿ ಸರ್ ಅವರಿಗೂ ನಮ್ಮ CRP ಸಂಘದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀ HM ಬೋವಿ ಗುರುಗಳಿಗೂ ಜಗದೇವನಗರ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ BN ಮೇಲ್ಸಿನಿ ಸರ್ ಅವರಿಗೂ ಹಾಗೂ ನಮ್ಮ SDMCಯ ಇನ್ನೋರ್ವ ಕ್ರಿಯಾಶೀಲ ಸದಸ್ಯರು ಆಗಿರುವಂತಹ ಹೊಸದಿಗಂತ ಪತ್ರಕರ್ತರು ಆಗಿರುವಂತಹ ಶ್ರೀಯುತ ಮೆಣದಮಠ ಅಜ್ಜ ಅವರಿಗೂ ಹಾಗೂ ನಮ್ಮ ಭಾಗದ ಉರ್ದು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಖಜಾಂಚಿಗರು ಆಗಿರುವಂತಹ ಶ್ರೀಯುತ H ಕಾಜಿ ಅವರಿಗೂ ಈ ಅಜಿಂ ಪ್ರೇಮ್ಜಿಯ ಉಸ್ತುವಾರಿಗಳು ಆಗಿರುವಂತ ಮರಗಪ್ಪಣ್ಣ ಆದಿಮಣಿ ಅವರಿಗೂ ಹಾಗೂ ವೇದಿಕೆ ಮೇಲೆ ಇರುವಂತ ಸರ್ವ ಗಣ್ಯ ಮಾನ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಿರ್ಣಾಯಕರಿಗೆ ಹಾಗೂ ಸದಾ ಪ್ರೋತ್ಸಾಹಿಗಳು ನಮ್ಮ 40 ವಾರ್ಡದ ಕೀರ್ತಿ ಪತಾಕೆಯನ್ನ ಆಗಾಗ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮದ ವಿದ್ಯಾಮತೆಯನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುತ್ತಿರುವಂತ ಎಲ್ಲಾ ಪತ್ರಿಕಾ ಮಾಧ್ಯಮಗಳು ಶಿಕ್ಷಕರಿಗೂ ಹಾಗೂ ಮುದ್ದ ಮಕ್ಕಳಿಗೆ ಆತ್ಮೀಯವಾದಂತ ಸ್ವಾಗತನ ಕೋರುತ್ತಾ ನಾನು ಪದೇ ನೋಡಿದ ಯಾವ್ದಾದ್ರು ಕಾರ್ಯಕ್ರಮ ಅಂತಂದ್ರ ಅತಿ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆರಂಭಗೊಳ್ಳುತ್ತಾ ಮತ್ತೆ ಮುಗಿತನಕ ಮತ್ತೊಂದು ಇತಿಹಾಸನೇ ಮೈಲಿಗಲ್ಲು ಅಂತಾರಲ್ಲ, ಇತಿಹಾಸದ ಮೇಲೆ ಇತಿಹಾಸ ಸೃಷ್ಟಿಯಾಗುವುದು ಯಾವಾಗ ಅಂತಂದ್ರ ಈ 2025ರ 4 ವಾರದ ಕಲಿಕಾ ಹಬ್ಬವನ್ನ ದೇಶಮುಖ್ ಮಣಿತನದ ದೊರೆಗಳು ಉದ್ಘಾಟನೆ ಮಾಡುವುದರ ಮುಖಾಂತರ ಇಡೀ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮತ್ತೊಂದು ಮೈಲಿಗಲ್ಲ ನಮ್ಮ 40 ವಾರದಿಂದನೇ ಪ್ರಾರಂಭ ಆಯ್ತಂದ್ರು ತಪ್ಪಾಗುದಿಲ್ಲ. ಯಾಕಪ್ಪ ಅಂತಂದ್ರ ಕಲಿಕಾ ಹಬ್ಬ ಅಂತಂದ್ರ ಮಕ್ಕಳು ಕ್ರಿಯಾತ್ಮಕವಾಗಿ ಚಟುವಟಿಕೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಹೊರಹಾಕುವಂತ ಹಬ್ಬನ ಕಲಿಕಾ ಹಬ್ಬ. ಇದು ತಾಲೂಕಿನಾಗ 3ನೇ ಕಲಿಕಾ ಹಬ್ಬ. ಈಗಾಗಲೇ 2 ಕಲಿಕಾ ಹಬ್ಬಗಳು ಪೂರ್ಣಗೊಂಡು ಅದ್ದೂರಿಯಾದಂತ ಕಲಿಕಾ ಹಬ್ಬ 4 ವಾರದಲ್ಲಿ ಜನಮನಗಳ ಕಣ್ಮಣಿಯನ್ನ ಸೆಳೆಯುವಂತ ಹಬ್ಬ ಕಲಿಕಾ ಹಬ್ಬ. ಈ ಸುಂದರ ವೇದಿಕೆ ಮುಖಾಂತರ ಅನಾವರಣಗೊಂಡಿರುವುದು ಮತ್ತೊಂದು ವಿಶೇಷ. ನೋಡ್ರಿ, ನಮ್ಮ 12 ಸರ್ಕಾರಿ ಶಾಲೆಯ ಮಕ್ಕಳು ಸುಮಾರು 150 ಶಾಲಾ ಮಕ್ಕಳು ಈ ಒಂದು ಕಲಿಕಾ ಚಟುವಟಿಕೆಯ ಕೇಂದ್ರದಲ್ಲಿ ಭಾಗವಹಿಸ್ತವು. ಒಟ್ಟಾರೆ 7 ಚಟುವಟಿಕೆಗಳು ಈ ನಮ್ಮ FLN ಕಲಿಕಾ ಹಬ್ಬದಲ್ಲಿ ಅನಾವರಣಗೊಳ್ತವು. ಅದಕ್ಕಾಗಿ 7 ನಿರ್ಣಾಯಕರನ್ನ ನಾವು ಆಯೋಜನೆ ಮಾಡಿದೀವಿ. ನಿರ್ಣಾಯಕರು ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅವರಿವರನ್ನದೇ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಮಕ್ಕಳನ್ನ ವಿಜಯಶಾಲಿಯನ್ನಾಗಿ ಆಯ್ಕೆ ಮಾಡುವಂತ ಜವಾಬ್ದಾರಿ 5 ನಿರ್ಣಾಯಕರ ಮೇಲೆ ಇರುವುದರಿಂದ ಯಾವುದೇ ಮಕ್ಕಳಿಗೆ ತಾರತಮ್ಯ ಮಾಡದೆ ಆ ಮಕ್ಕಳನ್ನ ವಿಜಯಶಾಲಿ ಅಂತಂದು ಘೋಷಣೆ ಮಾಡಬೇಕು. ಎಲ್ಲಾ ಶಾಲೆಯ ಮಕ್ಕಳು ಈ ಒಂದು ವೇದಿಕೆಗೆ ಬಂದಿರಪ್ಪ ಅಂತಂದ್ರ ಈ ಒಂದು ಶಾಸಕರ ಮಾದರಿ ಶಾಲೆಯ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಕತ್ತೈತಪ್ಪ ಅಂತಂದ್ರ ಮೊದಲನೇದಾಗಿ ಎಲ್ಲಾ ಮಕ್ಕಳು ವಿಜಯ ಪತಾಕೆಯನ್ನು ಹಾರಿಸಿದ್ದೀರಿ. ಆದ್ದರಿಂದ 7 ಚಟುವಟಿಕೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಬೇಕು. ಎಲ್ಲಾ ಶಿಕ್ಷಕರ ಸಹಕಾರದಿಂದ ಇರಬೇಕಂತಂದು ಹೇಳುತ್ತೆ. ಮುಖ್ಯ ಅಧ್ಯಕ್ಷರ ಆದಿಯಾಗಿ SDMC ಅಧ್ಯಕ್ಷರ ಆದಿಯಾಗಿ ಮುಖ್ಯ ಗುರುಗಳ ಆದಿಯಾಗಿ ಈ ಶಾಲೆಯಲ್ಲಿ 3 ರತ್ನಗಳ ಇದಾವು. ಜಗತಿ ಮೇಡಮರು, ಪಟ್ಟಣ ಶೆಟ್ಟಿ ಮೇಡಮರು, ಗಂಗನಗೌಡರಮರು. ಆ ರತ್ನಕ್ಕ ನವರತ್ನಗಳಂತ ಅಂದಂಗ ನಮ್ಮ ವಿಶೇಷವಾದ ಕ್ರಿಯಾಶೀಲ ಮುಖ್ಯ ಗುರುಗಳು ನಮ್ಮ ತಾಲೂಕಿನಾಗ ಕ್ರಿಯಾಶೀಲ ಮುಖ್ಯ ಗುರುಗಳು ಅಂದ್ರೆ ತಪ್ಪಾಗುದಿಲ್ಲ. ಆ ಶಾಲೆ HPS ನಾಗಬೇಡ ತಾಂಡಾ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಗಂಗನಗೌಡರ ಮೇಡಮ್ ಅವರು ಮತ್ತು ವಿಶೇಷ ಒಬ್ಬರು ಅದರ ನಮ್ಮ ರೆಡ್ಡರ ಪೇಟೆ ಶಾಲೆ ಕುಪ್ಪಸ್ ಮೇಡಮ್ ಅವರು. ಇವರೆಲ್ಲರ ಸಹಕಾರದಿಂದ ಇನ್ನೊಬ್ಬ ವಿಶೇಷ ಅತಿಥಿಯನ್ನು ನಾವಿಲ್ಲಿ ಹೇಳಬೇಕು. ನಮ್ಮ ಅಂಬರೀಶ್ ಕ್ಷತ್ರಿ ಸರ್ ಈ ಒಂದು ನಾಗಬೇಡ ಶಾಲೆಗೆ ಅತಿಥಿ ಶಿಕ್ಷಕರಾಗ್ತಾರ. ಅವರು ಸಹ ಸುಮಾರು 3 ದಿನ ವಿಶೇಷ ಕಲಾವಿದ. ಅವರ ಸಹಕಾರದಿಂದ, ನಮ್ಮ ಮೋಹನ್ ಬಾಬು ಸಹಕಾರದಿಂದ, ಉಳಿದ ಎಲ್ಲ ಶಿಕ್ಷಕರ ಸಹಕಾರದಿಂದ ಈ ಒಂದು ಸುಂದರವಾದ ವೇದಿಕೆ ಅನಾವರಣಗೊಂಡು ಮಕ್ಕಳ ಚಟುವಟಿಕೆಗೆ ಕ್ಷಣಾರ್ಧದಲ್ಲಿ ಪ್ರಾರಂಭಗೊಳ್ತವು. ತಾವೆಲ್ಲರೂ ಆಗಮಿಸಿದ್ದೀರಿ. ವಿಶೇಷವಾದ ಚಟುವಟಿಕೆಗಳನ್ನ ಕಣ್ಮಣಿ ಸೆಳೆದುಕೊಂಡು ಮಕ್ಕಳಿಗೆ ಹುರಿದುಂಬಿಸಿ ಈ ಒಂದು ಕಲಿಕಾ ಹಬ್ಬ ಯಶಸ್ವಿಯಾಗ್ಯಕ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ ಅಂತಂದು ಹೇಳುತ್ತೆ. ಭಾರತದ ಜನತೆ ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವಂತೆ
ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ಯಾವಾಗ ನಿಲ್ಲುತ್ತಾರೋ ಅಂದು ಭಾರತ ಜಗತ್ತಿಗೆ ಗುರುವಾಗಲಿದೆ ಎನ್ನುವಂತೆ ಈಗ ಗಣ್ಯಮಾನ್ಯರಿಗೆ ಗೌರವ ಸಮರ್ಪಣೆ ಮಾಡುವಂಥ ಅತಿಥಿಗಳಿಗೆ ಸನ್ಮಾನದ ಮೂಲಕ ಈಗ ವೇದಿಕೆಯನ್ನು ಅಲಂಕರಿಸಿದಂಥ ಧೀಮಂತ ಮನೆತನದ ಕುಡಿಗಳು ಆಗಿರ್ತಕ್ಕಂಥ ಶಿವ ಆರಾಧ್ಯ ದೈವದಂತ ಶ್ರೀ ಶರಣ ವೀರೇಶ್ವರರನ್ನ ಗುರುದೇವಿ ತಾಯಿಯವರನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಸುಂದರ ಸಮಾರಂಭದ ಮಕ್ಕಳ ಕಲಿಕಾ ಹಬ್ಬ 2025-26ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮ ನಾಲತ್ವಾಡದ ಅತ್ಯಂತ ಗೌರವಾನ್ವಿತ ದೇಶಮುಖ್ ಮನೆತನದ ಸಹೋದರರೇ ಹಾಗೂ ಗಂಗನಗೌಡ ಸಹೋದರರೇ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರೇ, ತಾಲೂಕಾ ಕನ್ನಡ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಇನ್ನು ಹಲವಾರು ಗೌರವಾನ್ವಿತ ಸದಸ್ಯರು ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಿದ್ದೀರಿ. ಅವರಿವರೆಲ್ಲದೆ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಎಲ್ಲ ಶಾಲೆಯ ಶಿಕ್ಷಕರಿಗೆ, ಮುಖ್ಯ ಗುರುಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಪೋಷಕರಿಗೆ, ಪಾಲಕರಿಗೆ, ಮುದ್ದು ಮಕ್ಕಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಅವರಿವರೆನ್ನದೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಮಕ್ಕಳಿಗೆ ಈಗಲೇ ಯಾವಾಗ ತಮ್ಮ ಒಂದು ಪ್ರತಿಭೆಯನ್ನು ಹೊರಹಾಕ್ಬೇಕಂತ ಕುಂತಿದ್ದಾರ, ನಾವು ಬಹಳ ಮಾತಾಡೋದು ಬೇಡ. ಈ ಒಂದು ಕಲಿಕಾ ಹಬ್ಬ ಈ ಒಂದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕ ಹಂತದ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಆಯೋಜಿಸಲ್ಪಟ್ಟಿರುವಂತಹ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂದರೆ ಕಲಿಕಾ ಹಬ್ಬ. ಈ ಒಂದು ಕಲಿಕಾ ಹಬ್ಬ ಮಕ್ಕಳ ತಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ಸುಂದರ ಒಂದು ಅವಕಾಶವನ್ನು ಕಲ್ಪಿಸಿದೆ. ಇಲ್ಲಿ ಮಕ್ಕಳು ತಮ್ಮಲ್ಲಿ ಅಡಗಿರುವಂತಹ ಸೃಜನಶೀಲತೆಯನ್ನ, ತಮ್ಮಲ್ಲಿ ಅಳವಡಿಸಿಕೊಂಡಿರುವಂತಹ ಒಂದು ಭಾಷಾ ಕೌಶಲ್ಯಗಳನ್ನ, ಒಂದು ಗಣಿತದಲ್ಲಿ ಹೊಂದಿರುವಂತಹ ಸಾಮರ್ಥ್ಯವನ್ನ ಹೊರಹಾಕಲಿಕ್ಕೆ ಒಂದು ನಮ್ಮ ಸರ್ಕಾರ ಆಯೋಜಿಸಲ್ಪಟ್ಟಿರುವಂತಹ ಒಂದು ಸುಂದರ ಒಂದು ಹಬ್ಬ ಯಾವುದಪ್ಪ ಅಂದ್ರೆ ಕಲಿಕಾ ಹಬ್ಬ. ಇಲ್ಲಿ ಈ ಒಂದು ಕಲಿಕಾ ಹಬ್ಬದಲ್ಲಿ ನಾವು ಒಂದೆರಡು ಶಿಕ್ಷಕರ ಒಂದು ಪಾತ್ರ ಏನು ಅಂತ ಹೇಳೋದಾದ್ರೆ, ಶಿಕ್ಷಕರು ಮಕ್ಕಳ ಒಂದು ಶೈಕ್ಷಣಿಕದಲ್ಲಿ ಹೇಗೆ ತಮ್ಮ ಪಾತ್ರವನ್ನು ವಹಿಸ್ತಾರ, ಶಿಕ್ಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನ ಗುರುತಿಸ್ಬೇಕು. ಅಲ್ಲಿ ಹಲವಾರು ಮಕ್ಕಳು ಇರ್ತಾರೆ, ಎಲ್ಲಾ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ಅಂತ ಮಕ್ಕಳನ್ನ ಗುರುತಿಸುವ ಒಂದು ಶಕ್ತಿ ಯಾರಿಗೈತಪ್ಪ ಅಂದ್ರ ಶಿಕ್ಷಕರಿಗೆ. ಶಿಕ್ಷಕರ ಪಾತ್ರ ಒಂದು ಮಕ್ಕಳಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳುತ್ತಾ. ಉದಾಹರಣೆಗೆ ಶಿಕ್ಷಕರು ಎಂಥ ಒಂದು ಪಾತ್ರವನ್ನು ವಹಿಸ್ತಾರಪ್ಪ, ಅವರ ಮಹತ್ವವನ್ನು ಇನ್ನಷ್ಟು ಎಷ್ಟು ಅರ್ಥಪೂರ್ಣವಾಗಿ ಐತಪ್ಪ ಅಂದ್ರೆ, ಒಬ್ಬ ರಾಷ್ಟ್ರಪತಿಯನ್ನ, ಒಬ್ಬ ಪ್ರಧಾನಮಂತ್ರಿಯನ್ನ ನಾವು ಅವರ ಅಧಿಕಾರಾವಧಿ ಮುಗಿತಂದ್ರೆ ಅವರ ಮಾಜಿ ಪ್ರಧಾನಮಂತ್ರಿ, ಮಾಜಿ ಉಪಾಧ್ಯಕ್ಷ, ಮಾಜಿ ಅಧ್ಯಕ್ಷ, ಮಾಜಿ ಮುಖ್ಯಮಂತ್ರಿ ಅಂತ ಕರಿತೀವಿ. ಉದಾಹರಣೆಗೆ ನನ್ನೇ ತಗೊಂಡ್ರಿ, ನಾನು ಪಟ್ಟಣ ಪಂಚಾಯತಿಯ ಅಧ್ಯಕ್ಷ, ಈ ಅವಧಿ ಮುಗಿದ್ಮೇಲೆ ನನಗೆ ಏನಂತ ಕರಿತೀರಿ, ಮಾಜಿ ಅಧ್ಯಕ್ಷ ಅಂತ ಕರಿಬಹುದು. ಆದರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಮಹತ್ವದ್ದು. ಯಾರಾದ್ರೂ ಎಂದಾದ್ರೂ ಶಿಕ್ಷಕರಿಗೆ ಮಾಜಿ ಶಿಕ್ಷಕ ಅಂತ ಅನ್ನೋದನ್ನ ಕೇಳಿದೀರಾ? ಇಲ್ಲ. ಅದಕ್ಕಾಗಿ ಶಿಕ್ಷಕರ ಪಾತ್ರ ಒಂದು ಪ್ರಾಥಮಿಕ ಹಂತದಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಂಡಂಥದ್ದು. ಶಿಕ್ಷಕರು ಮಕ್ಕಳಿಗೆ ಹೇಗೆ ಪಾಠ ಹೇಳಬೇಕು ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರ, ಒಂದು ಮಗು, ಒಂದು ತಾಯಿ ಮಗುವಿಗೆ ಕಲಿಸುವಂತದ್ದಲ್ಲ, ಆ ಮಕ್ಕಳನ್ನ ಅತ್ಯಂತ ಒಂದು ಸಂತಸದಿಂದ ಸಂತೋಷದಾಯಕವಾಗಿ ಆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು. ಹಂಗ ಶಿಕ್ಷಕರು ಮಕ್ಕಳನ್ನ ಗುರುತಿಸ್ಬೇಕು. ಅಷ್ಟು ಒತ್ತಡದ ಕಲಿಕೆಯಲ್ಲಿ ಮಕ್ಕಳು ಕಲಿತ್ರಪ್ಪ ಅಂದ್ರೆ ಆ ಮಕ್ಕಳು ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ಒತ್ತಡರಹಿತ ಒಂದು ಶಿಕ್ಷಣವನ್ನ ಕೊಡ್ಬೇಕಾದ್ರೆ ಈ ಒಂದು ಕಲಿಕಾ ಹಬ್ಬ ತುಂಬಾ ಸಹಾಯಕಾರಿಯಾಗಿತ್ತು.
ಇಲ್ಲಿ ಮಕ್ಕಳು ತಮ್ಮ ಪ್ರತಿಭೆ ಸಾಕಷ್ಟು ಪ್ರತಿಭೆಯನ್ನು ಹೊಂದಿರ್ತಾರೆ. ಈಗ ಹಲವಾರು ಇಲ್ಲಿ ಕಲಿಕಾ ಹಬ್ಬದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತೀವಿ. ಉದಾಹರಣೆಗೆ ಕತೆ ಹೇಳೋದಾಗಿರ್ಬೋದು, ಮೋಜಿನ ಗಣಿತ ಆಗಿರ್ಬೋದು. ಒಂದು ಕೆಲವೊಂದು ಮಕ್ಕಳಿಗೆ ಗಣಿತ ಅಂದರೆ ತುಂಬ ಅವರಿಗೆ ಭಯ. ಆದ್ರೆ ಅಂಥ ಒಂದು ಭಯವನ್ನು ಹೋಗ್ಲಾಡಿಸಲಿಕ್ಕೆ ಈ ಒಂದು ಕಲಿಕಾ ಚಟುವಟಿಕೆಗಳು ಮಹತ್ವವನ್ನು ವಹಿಸ್ತವೆ. ಮಗುವಿಗೆ ಹಲವಾರು ಒಂದು ಮೋಜಿನ ಒಂದು ಗಣಿತವನ್ನ ಸಂಖ್ಯಾ ಒಂದು ಮೂಲ ಕ್ರಿಯೆಗಳನ್ನ ಹೇಳ್ಕೊಟ್ವಿಯಪ್ಪ ಅಂದ್ರೆ ಮಗು ಅದು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸುಲಭವಾಗಿ ಆ ಮಗು ಕಲಿತಾ ಆಡ್ತಾನೆ ಅಲ್ಲಿ ತನ್ನ ಕಲಿಕೆಯನ್ನ ಕಲ್ಕೊಂಡ್ಬಿಡ್ತದೆ. ಅದಕ್ಕೆ ಶಿಕ್ಷಕರು ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಕಲಿಕೆಗೆ ಪೂರಕವಾದ ಒಂದು ಸನ್ನಿವೇಶವನ್ನು, ಒಂದು ವಾತಾವರಣವನ್ನು ಸೃಷ್ಟಿಸಬೇಕಾಗಿರುವಂಥದ್ದು ನಮ್ಮ ಶಿಕ್ಷಕರ ಜವಾಬ್ದಾರಿ. ನಾನು ಕೂಡ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಂಥವಳು. ಅದಕ್ಕಾಗಿ ಎಲ್ಲ ಶಿಕ್ಷಕರು ನಾವು ಮಗುವಿಗೆ ಮನಸ್ಪೂರ್ವಕವಾಗಿ ಅವರಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸ ನಾವು ಮಾಡಬೇಕು. ಕೆಲವೊಬ್ಬರಿಗೆ ಕನ್ನಡ ಶಾಲೆಯಲ್ಲಿ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಅಂದರೆ, ಒಬ್ಬೊಬ್ಬರಿಗೆ ಯಾರಾದರೂ ಕೇಳಿ ಕನ್ನಡ ಶಾಲೆಯಲ್ಲಿ ಒಂದು ರೀತಿಯ ಒಂದು ಮುಜುಗರ ಅನ್ನುವಂಥ ಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಕನ್ನಡ ಶಾಲೆಯಲ್ಲಿ ಕಲಿತಂಥ ಎಷ್ಟೋ ಮಕ್ಕಳು ಇವತ್ತು ವಿದೇಶದಲ್ಲಿ ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನನ್ನೇ ಒಂದು ಉದಾಹರಣೆ ತಗೊಂಡ್ರೆ, ನಾವು 4 ಜನನು ನಮ್ಮ ಸಹೋದರಿ ಆಗಿರ್ಬೋದು ಕನ್ನಡ ಶಾಲೆಯಲ್ಲೇ ಕಲಿತು ಇವತ್ತು ನನ್ನ ಸಹೋದರ ಇವತ್ತು ವಿದೇಶದಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಿಜಕ್ಕೂ ನನಗೆ ತುಂಬ ಖುಷಿ ಆಗುತ್ತೆ. ಅಂತಹ ಒಂದು ಪ್ರತಿಭೆ ಕನ್ನಡ ಶಾಲೆಯ ಮಕ್ಕಳಲ್ಲಿ ಇರುತ್ತೆ. ಅದನ್ನ ಗುರುತಿಸುವಂತ ಕೆಲಸ ಯಾರು ಮಾಡಬೇಕು? ನಮ್ಮ ಶಾಲೆಯ ಶಿಕ್ಷಕರು ಮಾಡಬೇಕು. ಕೇವಲ ಶಿಕ್ಷಕರ ಮೇಲೆ ಹೊರೆ ಹಾಕಿದ್ರೆ ಸರಿ ಅನ್ಸಲ್ಲ. ಅದಕ್ಕಾಗಿ ಸರ್ಕಾರ ಮಗುವಿನ ಒಂದು ಶಿಕ್ಷಣ ಕೇವಲ ಶಿಕ್ಷಕರ, ಕೇವಲ ಶಾಲೆಯ, ಕೇವಲ ಒಂದು ಶಿಕ್ಷಣ ಇಲಾಖೆ ಸರ್ಕಾರದ ಒಂದು ಹೊಣೆಗಾರಿಕೆ ಅಲ್ಲ. ಇಲ್ಲಿ ಕಲಿಕಾ ಹಬ್ಬ ಅನ್ನೋದು ಇದು ಎಲ್ಲ ಮಕ್ಕಳ ಹಬ್ಬದ ಜೊತೆಗೆ ಒಂದು ಸಮುದಾಯದ ಹಬ್ಬವೂ ಆಗಬೇಕು. ಸಮುದಾಯದ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಇಲ್ಲಿ ಸಮುದಾಯ ಮಕ್ಕಳಿಗೆ ಒಂದು ಕಲಿಕಾ ವಾತಾವರಣವನ್ನ ಸೃಷ್ಟಿಸಬೇಕು. ಇಲ್ಲಿ ಶಿಕ್ಷಕರು ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾರೆ, ಆದ್ರೆ ಅದರ ಜೊತೆಗೆ ನಮ್ಮ ಸಮುದಾಯದ ಭಾಗವಹಿಸುವಿಕೆಯು ತುಂಬಾ ಮಹತ್ವವನ್ನು ವಹಿಸ್ತದೆ. ಉದಾಹರಣೆಗೆ ಅದನ್ನ ಗುರುತಿಸುವಂತ ಒಂದು ಕೆಲಸ ಮಾಡಬೇಕು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಒಂದು ಮೊನ್ನೆ ಟಿವಿಯಲ್ಲಿ ನೋಡ್ತಾ ಇದ್ದೆ, ಒಂದು ಮಗು 4ನೇ ಕ್ಲಾಸಿನ ಒಂದು ಮಗು ಅದು 2 ಕೈಲಿನ ಅಕ್ಷರಗಳನ್ನ ಬರೆಯುತ್ತೆ. ಕನ್ನಡ ಕೊಟ್ರೆ ಕನ್ನಡ ಅಕ್ಷರಗಳನ್ನ ಬರೆಯುತ್ತೆ, ಇಂಗ್ಲಿಷ್ ಅಕ್ಷರಗಳು ಕೊಟ್ರೆ ಇಂಗ್ಲಿಷ್ ಅಕ್ಷರ, ಹಿಂದಿ ಅಕ್ಷರ ಕೊಟ್ರೆ ಹಿಂದಿ ಅಕ್ಷರ. ಅದಕ್ಕೆ ಹೆಂಗೆ ಈ ಪ್ರತಿಭೆ ಹೊರಗೆ ಬಂತು ಅಂತ ನಾವು ಕೇಳಿದಾಗ, ಆ ಮಗು ಯಾವಾಗಲೂ 2 ಕೈ ಚಿಕ್ಕ ಇರುವಾಗಲೇ ಅದು 2 ಕೈಲೇ ಬರೀತಾ ಇತ್ತಂತೆ. ಅದನ್ನ ಅಲ್ಲಿ ಯಾರು ಗುರುತಿಸಿದ್ರಪ್ಪ ಅಂದ್ರೆ ಆ ತಾಯಿ. ಆ ಮಗು 2 ಕೈಲೇ ಬರೀತಿತ್ತಪ್ಪ ಅಂದ್ರೆ ಅದನ್ನ ನಿಲ್ಲಿಸ್ಲಿಲ್ಲ ಅದು ತಾಯಿ, ಅದನ್ನೇ ಕಂಟಿನ್ಯೂ ಆಗಿ ಮಾಡ್ಲಿ, ಬರೀಲಿ, ಹೇಗೆ ಬರೀತೋ ಬರೀಲಿ ಅಂತೇಳಿ ಅದಕ್ಕೆ ಪ್ರೋತ್ಸಾಹ ಕೊಟ್ಲು ಆ ಮಗುವಿಗೆ. ಅದು ಮಗು 2 ಕೈಲಿ ಅಕ್ಷರಗಳನ್ನೇ ಬರೆಯೋದು ಕಲಿತು. ಏಕಕಾಲಕ್ಕೇನೆ ಒಂದು ಕೈಯಲ್ಲಿ ಅಮ್ಮ ಅಂತ ಬರೆದ್ರೆ ಇನ್ನೊಂದು ಕೈಯಲ್ಲಿ ಅದೇ ಟೈಮಲ್ಲಿ ಅಮ್ಮ ಅಂತ ಬರೆಯುತ್ತೆ. ಅದಕ್ಕೆ ಮಕ್ಕಳಲ್ಲಿರುವಂತ ಪ್ರತಿಭೆ ಇರುತ್ತಾ ಅದನ್ನ ಗುರುತಿಸುವಂತ ಕೆಲಸ ಯಾರ್ದಾಗಬೇಕು? ಪೋಷಕರದಾಗಬೇಕು, ಶಿಕ್ಷಕರದಾಗಬೇಕು, ಸಮುದಾಯದಾಗಬೇಕು. ಇಲ್ಲಿ ಸಮುದಾಯದ ಪಾತ್ರವು ಸಹಿತ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಇರ್ತೈತೆ. ಈ ಕಲಿಕಾ ಹಬ್ಬ ಅನ್ನೋದು ನಾವು ಹೆಂಗೆ ಆಚರಿಸ್ಬೇಕಪ್ಪ ಅಂದ್ರೆ, ಇವತ್ತು ಆಚರಿಸಿದೀವಿ ನೋಡ್ರಿ, ಒಂದು ಜಾತ್ರೆ ತರ ಆಯ್ತು ಇವತ್ತು. ನಿಜವಾಗ್ಲೂ ನಮ್ಮೂರು ಯಾವುದೇ ಒಂದು ಹಬ್ಬದಲ್ಲಿ ನಾವು ಇವತ್ತು ಯಾವುದೇ ಡೊಳ್ಳು ಬಾರಿಸುವಂತ ಒಂದು ನಮಗೆ ಖುಷಿ ಸಿಕ್ಕಿರ್ಲಿಲ್ಲ. ಇವತ್ತು ಈ ಒಂದು ಮಕ್ಕಳ ಕಲಿಕಾ ಹಬ್ಬದಲ್ಲಿ ನಾವು ಡೊಳ್ಳನ್ನು ಬಾರಿಸೋದ್ರಿಂದ ನಿಜಕ್ಕೂ ನಾವು ಜಾತ್ರೆಯಲ್ಲಿ ಅದೀವೇನಪ್ಪ ಅನ್ನೋ ಒಂದು ಭಾವನೆ ಮೂಡಿತ್ತು. ಅದಕ್ಕೆ ಕಲಿಕಾ ಹಬ್ಬ ನಾವು ಜಾತ್ರೆ, ನಾವೊಂದು ಊರಿನ ಜಾತ್ರೆನ ನಾವು ಹೇಗ್ ಮಾಡ್ತೀವಿ? ಯಾರೋ ಒಬ್ಬರ ಒಂದು ಮನೆಯವರು ಹೋಗಿ ಆಚರಿಸಿರೋದಕ್ಕೆ ಜಾತ್ರೆ ಅನಿಸುತ್ತಾನೆ? ಇಲ್ಲ. ಅದಕ್ಕೆ ಊರಿನ ಎಲ್ಲ ಜನರು ಸೇರಿಕೊಂಡು, ಎಲ್ಲ ಊರಿನ ಹಿರಿಯರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಸೇರಿ ಈ ಹಬ್ಬವನ್ನ ಆಚರಿಸಿದವಪ್ಪ ಅಂದ್ರೆ ಅಂದಾಗ ಮಾತ್ರ ಆ ಮಗುವಿಗೆ ಒಂದು ಉತ್ತಮ ಕಲಿಕೆಯ ವಾತಾವರಣ ಸಿಗುತ್ತೆ. ಈಗ ನಾವು ಪಟ್ಟಣ ಪಂಚಾಯತಿಯವರು ಈ ಊರಲ್ಲಿ ಅದೀವಪ್ಪ ಅಂದ್ರೆ ಕೇವಲ ನಾವು ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವುದಷ್ಟೇ ಅಲ್ಲ, ಅದರ ಜೊತೆಗೆ ಈ ಮಗುವಿಗೆ ಬೇಕಾದಂತ ಒಂದು ಪೂರಕವಾದ ಶೈಕ್ಷಣಿಕ ಒಂದು ವಾತಾವರಣವನ್ನ ಒದಗಿಸಿ ಕೊಡಬೇಕಾಗಿರುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗೈತಿ. ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು,
ಇಲ್ಲಿರುವಂಥ ಹಿರಿಯರಾಗಿರ್ಬೋದು, ಅನೇಕ ದಾನಿಗಳಿರ್ತಾರ, ಶಿಕ್ಷಣ ಪ್ರೇಮಿಗಳಿರ್ತಾರ, ಅವರೆಲ್ಲರೂ ಸೇರಿ ನಮ್ಮ ಊರಿನ ದನಿಯಾದಂಥ ಶಂಕರರಾವ್ ದನಿಯಾರ ಗುರು ದೇಶಮುಖ್ರೆ ಮತ್ತು ಸ್ನೇಹಿತರಾದ ಗಂಗನಗೌಡ್ರೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಸೋದರಿಯಾದಂಥ ಇಲ್ಕಲ್ ಮೇಡಮ್ ಅವರೇ, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರೆ, ಈ ಶಾಲೆಯ SDMC ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ನನ್ನ ಮುಖ್ಯ ಗುರುಗಳೇ, ಗುರುಮಾತೆಯರೇ, ಮುತ್ತು ಮಕ್ಕಳೇ, ಪತ್ರಕರ್ತ ಮಿತ್ರರೇ. ಕಲಿಕಾ ಹಬ್ಬ ಅಂದ್ರೆ ಏನು? ಮಕ್ಕಳಿಗೆ ಒಂದು ಕಲಿಕೆಯಲ್ಲಿ ಉರುಪು ಕೊಡುವಂಥದ್ದು. ಇದೊಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದು. ಮೇಡಮ್ ಅವ್ರನ್ನ ಹೇಳಿದ್ರು, ಏನು ಹೇಳಿದ್ರು, ಕನ್ನಡಸಾಲಿ ಮಕ್ಕಳಿಗೆ ಕನ್ನಡಸಾಲಿ ಕಳಿಸ್ಬೇಕಾದ್ರೆ ಮುಜುಗರ ಆಗ್ತಂದ್ರು. ಮುಜುಗರ ಪಡಬೇಡ್ರಿ. ಇವತ್ತು ಕನ್ನಡಸಾಲಿ ಕಲ್ತಾರೋ ಎಲ್ಲ IAS ಆಫೀಸ್ ಆಗ್ಯಾರ, KS ಆಗ್ಯಾರ, ರಾಜ್ಯನ ಆಳ್ತಾರ, ಎಲ್ಲರೂ ಕುಂತಾರ ಇದೇ ಶಾಲೆ ಕಲ್ತೀವಿ ಇಲ್ಲಿ. ಇದು ನಮ್ಮ ಶಿಕ್ಷಕರು ಎಷ್ಟು ಜವಾಬ್ದಾರಿ ಇರುತ್ತಾ, ಪಾಲಕರದು ಅಷ್ಟು ಜವಾಬ್ದಾರಿ ಇರುತ್ತಾ. ಶಾಲಿ ಕಳಿಸ್ಬೇಕು, ಶಾಲೆಯಿಂದ ಮನೆಗೆ ಬಂದ ಕೂಡಲಿನ ಏನ್ ನನ್ನ ಮಗ ಕಲ್ತಾನ ಏನಿಲ್ಲ ಅನ್ನೋದು ಅವರು ಸ್ವಲ್ಪ ನೋಡ್ಬೇಕು. ನೋಡಿ ಅವರು ಮನೆಯಲ್ಲಿ ಶಿಕ್ಷಕರಿಗಿಂತ ಒಂದು ಹೆಚ್ಚಿಗೆ ಒಂದು ಅಕ್ಷರ ಕಲಿಸುವಂತ ವ್ಯವಸ್ಥೆ ಮಾಡ್ಬೇಕು. ಅವರು ಮಾಡಿದಾಗ ನಮ್ಮ ಕನ್ನಡ ಶಾಲೆ ಉದ್ಧಾರ ಆಗ್ತಾವ. ಇವತ್ತು ಸರ್ಕಾರ ಏನೆಲ್ಲ ಕೊಡ್ತಾ, ಇವತ್ತು ಖಾಸಗಿ ಶಾಲೆಗೆ ಯಾರಿಗೂ ಕೊಡೋದಿಲ್ಲ. ನಮ್ಗೆ ಎಷ್ಟು ಕೊಡುತ್ತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಜವಾಬ್ದಾರಿ ನಮ್ಮ ಶಾಲೆಗ ಒಬ್ಬರಿಂದ ಇಬ್ರು ಜವಾಬ್ದಾರಿ ಇರ್ತಾ. ಊಟ ಹಾಕಕ ಅವ್ರು ಏನ್ ಮಾಡಿದೆ, ಅಡಿಗೆ ಮಾಡಿಸೋ ಜವಾಬ್ದಾರಿ ಏನಾರ ಆದ್ರೆ ಯಾಕಂತಂದ್ರೆ ಮಕ್ಕಳಿಗೆ ಕಲಿನಲಿ ಅಂತ ಯಾಕಂತಾರಂತ ಅವ್ರ ಜೋಡಿ ಹುಡುಗರು ಹೆಂಗಿರ್ತಾರ, ಹುಡುಗ ಮನಸ್ಸು ಹೆಂಗಿರ್ತ, ನಮ್ಮ ಮನಸ್ಸನ್ನು ಹಂಗೆ ಇರ್ತಾ. ಅವ್ರ ಜೋಡಿ ಡ್ಯಾನ್ಸ್ ಮಾಡಿದ್ರೆ ನಾವು ಡ್ಯಾನ್ಸ್ ಮಾಡ್ಬೇಕು, ಕುಣಿದ್ರ ಕುಣಿಬೇಕು, ಹಂಗೆ ನಕ್ಕುವಂತ ಮಾಡ್ಬೇಕು. ಬೆದರಿಸಿ ನಾವು ಕಣ್ಣೇರ ದಿಟ್ಟಿಸಿ ನೋಡಿದ್ವಿ ಅಂದ್ರೆ ಹುಡುಗರು ಅಂಜಿದವ್ರು ಮನೆಗೆ ಹೋಗಿ ಹೇಳಿದ್ರ ಅಂದ್ರೆ ಅವ್ರು ಬಂದು ಜಗಳತ್ತಂದ್ರೆ ಈಗ ಕಾನೂನು ಒಂದು ಇದ್ರ ಸಂಬಂಧ. ಹಿಂಗಾಗಿ ಎಲ್ಲರೂ ನಾವು ಹುಡುಗರು ಮಕ್ಳು ಹೆಂಗಿರ್ತಾರ ಅದೇ ರೀತಿ ಇದ್ದು ನಾವು ಕಲಿಸ್ತೀವಿ. ನೀವೆಲ್ಲ ಪಾಲಕರು, ಊರಿನ ಪೋಷಕರು ಕನ್ನಡ ಶಾಲೆಗೆ ಕಳಿಸಿ ಒಳ್ಳೆಯ ಒಂದು ವಿದ್ಯಾವನ್ನು ಕೊಡ್ರಿ ಅಂತ ಹೇಳ್ತಾ ಯಾರು ಮುಜುಗರ ಪಡಬೇಡ್ರಿ. ಹಿಂಗಾಗಿ ಎಲ್ಲ ಬಂದಂತ ಎಲ್ಲ ಶಾಲೆ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಪತ್ರಕರ್ತರಿಗೂ ಒಳ್ಳೇದಾಗಲಿ ಅಂತೇಳಿ ನನ್ನ ಅದ್ಭುತವಾದ ಒಂದು ಕಾರ್ಯಕ್ರಮ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಈ ಒಂದು ಹಬ್ಬ, ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ನಾವು, ಮನ್ಯಾಗ ಮಾಡ್ತೀವಿ, ಆದ್ರೆ ಶಾಲೆ ಮಾಡೋದಿಲ್ಲ. ಅಂತ ಒಂದು ಹಬ್ಬ ಮಕ್ಕಳ ಹಬ್ಬ. ಈ ಹಬ್ಬದಲ್ಲಿ ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು ಈ ಕಾರ್ಯಕ್ರಮ, ಅವರಿಗೆ ಉತ್ಸಾಹ ಮೂಡಿಸಲು, ಕಲಿಯಲು, ಅವರಿಗೆ ಉತ್ಸಾಹವನ್ನು ತುಂಬುವಲು, ಇವೆಲ್ಲ ಒಂದು ಅನೇಕ ರೀತಿಯ ಒಂದು ಸರ್ಕಾರ ಯೋಜನೆಗಳನ್ನು ಹಾಕುವಂಥದ್ದು. ಸರ್ಕಾರಿ ಶಾಲೆಯೊಂದಿಗೆ ಹೊಂದಾಣಿಕೆಯಾಗಿ ಸಮುದಾಯ ಜೊತೆ ಇದ್ದು ಎಲ್ಲರೂ ಕೂಡಿ ಇಂಥ ಹಬ್ಬಗಳನ್ನು ನಾವು ಮೇಲಿಂದ ಮೇಲೆ ಮಾಡಿದ್ರೆ ನಮ್ಮ ಈ ಹಾಕಿದಂಥ ಕಾರ್ಯಕ್ರಮ, ಸರ್ಕಾರ ಹಾಕಿದಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ನಮ್ಮ ಸ್ಕೂಲ್ನಲ್ಲಿ ನಾನು ಈ ಕಾರ್ಯಕ್ರಮ ಇಟ್ಕೊಂತೀನಿ ಅಂದ್ಗಳೇ ಸರ್, ಆಯ್ತು ಸರ್ ಹೇಳ್ರಿ, ಯಾವುದೇ ಆಯ್ತು ನಾ ಕಾರ್ಯಕ್ರಮವನ್ನು ಯಾವಾಗಲೂ ಬಿಟ್ಕೊಡೋದಿಲ್ಲ ನಾ. ಯಾಕಂದ್ರೆ ಈ ಒಂದು ಇಲ್ಲಿ 4 ವಾರ ಅನ್ನೋ ಒಂದು ಪಟ್ಟಣದಲ್ಲಿ ಅದ್ಭುತವಾದ ಜನ ಸಮುದಾಯ ಇದೆ, ದೊಡ್ಡ ಮನೆತನದವರು ಇದ್ದಾರೆ. ಈ ಒಂದು ಶಾಲೆ ಇಲ್ಲಿ ನನ್ನ ಕಲಿತ ಶಾಲೆ ಮೇಲಾಗಿ ನನಗೆ ಬಹಳ ಹುರುಪಿನಿಂದ ಬಂದು ನಾನು ಇಲ್ಲಿ ಬಂದು ಜಾಯ್ನ್ ಆಗೀನಿ. ಅದು ನಮ್ಮ ಧನ್ಯರು ಒಂದು ಪರವಾನಿಗೆ ಮೇರೆಗೆ ಜಾಯ್ನ್ ಆಗೀನಿ. ಅಲ್ಲಿಂದ ಇಲ್ಲಿ ತನ ಆದರೂ ನಾನು ಈ ಒಂದು ಗಂಡು ಮಕ್ಕಳ ಶಾಲೆ ಇತ್ತು, ಈಗ ಹೆಚ್ಚು ಮಕ್ಕಳನ್ನು ನಾನು ಹೆಣ್ಣು ಮಕ್ಕಳ ಶಾಲೆಯಾಗಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಾನು ಮಕ್ಕಳನ್ನು ಎಷ್ಟು ನಾ ಬಂದಾಗ 78-80 ಮಕ್ಕಳ ಸಂಖ್ಯೆ ಇತ್ತು ಇಲ್ಲಿ. ಈಗ 113 ಮಕ್ಕಳ ಸಂಖ್ಯೆಯನ್ನು ಹೆಚ್ಚುವರಿ 113 ಸಂಖ್ಯೆಯನ್ನು ಮಾಡಿದ್ದೀನಿ ಸ್ಕೂಲ್ದಾಗ. ಯಾಕಂದ್ರೆ ಇದು ಹಂಪೆ ವೈಭವದಂತೆ ಮೆರೆದಂತ ಶಾಲೆ ಇದು. ಈ ಶಾಲೆ ಅಂದ್ರೆ ನಾನೇ ಸಣ್ಣ ಚಿಕ್ಕವನಿದ್ದಾಗ ಬಹಳ ಈ ಶಾಲೆ ಬಗ್ಗೆ ಇಲ್ಲಿ ಹೊಂಟಿವಂದ್ರೆ ಪೂರ್ಣ ಈ ಶಾಲೆ ಹುಡುಗರು 1000 ಮ್ಯಾಗ ಸ್ಕೂಲ್ ಒಳಗೆ ಇರ್ತಿದ್ರು. ಇಂಥ ಸ್ಕೂಲ್ ಅದ್ಭುತವಾದ ಶಾಲೆ ಇದು. ನಾನು ಮುಂದೆ ಇದು ಬಿಟ್ಟು ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಕೇಳ್ತಿದ್ದೆ 4 ವರ್ಷ ಸ್ಕೂಲ್ದು ಖೋಖೋ ಗೀಕೋ ಆಟದಾಗ ನಂಬರ್ 1 ಸ್ಕೂಲ್. ಅದಕ್ಕೆ ನಾ ಬಂದಿದ್ದಿಲ್ಲೇ ಮುಖ್ಯ ಗುರುಗಳಾಗಿ ಒಂದು ಅವಕಾಶ ಸಿಕ್ಕೈತೆ.
ಈಗ 113 ಮಾಡೀನಿ, ಒಂದು ಪೋಸ್ಟ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಕೆರೆ ಜಾಯಿನ್ ಆಗ್ತಾರೆ 30ನೇ ತಾರೀಕಿಗೆ ಬಂದು ಈ ಸ್ಕೂಲಿಗೆ. ಹಾಗೆ ಮುಂದೆ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಧನ್ಯರು ಎಲ್ಲ ಊರಿನ ಎಲ್ಲ ಸಹಸ್ರ ಗಣ್ಯ ವ್ಯಕ್ತಿಗಳು ಅದಾರ. ಮುಂದಿನ ಸಲ ಅನ್ನೋರಿಗೆ ನಾನು 175 200 ತಂದು ನಿಂದಿರ್ತೀನಿ. ಸ್ಕೂಲ್ 200 ತಂದು ನಿಂದಿರಿಸಿ ಈ ಸ್ಕೂಲನ್ನು ಉನ್ನತ ಮಟ್ಟಕ್ಕೆ ಏರಿಸುವ ಪ್ರಯತ್ನ ಮಾಡ್ತೀನಿ ನಾನು ಯಾವಾಗಲೂ. ಅದೇ ನನ್ನ ಧ್ಯೇಯ ಐತೆ. ಹಾಗೆ ನಮ್ಮ ಪಾಲಕರಲ್ಲಿ ನಾವು ವಿನಂತಿಸಿಕೊಳ್ತೀನಿ, ಎಲ್ಲ ನಮ್ಮ ಪಟ್ಟಣದಲ್ಲಿರುವಂತ ಪಾಲಕರಿಗೆ ನಾವು ವಿನಂತಿಸಿಕೊಳ್ತೀನಿ, ಈ ಒಂದು ಎಲ್ಲ ಮಕ್ಕಳು ಇಲ್ಲಿಯೂ ಆದ್ರೂ ನಾವು ಸ್ಪರ್ಧೆಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗೈತಿ. ಈಗ ನಮ್ಮ ಶಾಲೆ ಕಾಂಪಿಟೇಷನ್, ಖಾಸಗಿ ಶಾಲೆ ನಾವು ಹೊರತುಪಡಿಸಿಲ್ಲ, ಕಾಂಪಿಟೇಷನ್ ಸ್ಟಾರ್ಟ್ ಆಗೈತಿ. ಕಾಂಪಿಟೇಷನ್ ಮಾಡೇತೀವಿ. ಕಾಂಪಿಟೇಷನ್ ಇರ್ಲಾರ್ದ ಜಗತ್ತಿಲ್ಲ. ಕಾಂಪಿಟೇಷನ್ ಮಾಡ್ತೀವಿ. ಈ ಶಾಲೆ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡ್ತೀನಿ ಅಂತ ಈ ಒಂದು ಧ್ಯೇಯ ಇಟ್ಕೊಂಡು ಹೊಂಟೀನಿ, ಮಾಡೇ ಮಾಡ್ತೀನಿ. ಆದ್ರೆ ನಮ್ಮ ಸಮುದಾಯದವರು ಎಲ್ಲರೂ ನಮಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮಗ್ ಸಹಕಾರ ಸಹಾಯ ಒಂದು ಯಾವುದೇ ರೀತಿಯಿಂದ ಚರ್ಚೆ ಮೂಲಕ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತ. ಯಾಕಂದ್ರೆ ಶಾಲೆ ಅಭಿವೃದ್ಧಿ ಹೊಂದಬೇಕಾದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅದರಂತೆ ನಮ್ಮ ಸ್ಕೂಲಿಗೆ ನೀರಿನ ಕೊರತೆ ಇದೀಗ. ಈಗ ಹೈಟೆಕ್ ಶೌಚಾಲಯ ಆಯ್ತು, ನಡೆದಿದೆ ಹೈಟೆಕ್ ಶೌಚಾಲಯ. ಬಿಲ್ಡಿಂಗ್ ಪದೇ ಬಿಲ್ಡಿಂಗ್ಗಳು ಬರ್ತಾ ಇದ್ದೇವೆ, ನಡೆದಿದ್ದೀವಿ. ಹಾಗೆ ಇದೊಂದು ಗ್ರೌಂಡ್ ಅನ್ನು ಚೆನ್ನಾಗಿ ವ್ಯವಸ್ಥೆ ಪಟ್ಟಣ ಪಂಚಾಯತ್ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲ ನಾವು ನೀವೆಲ್ಲರೂ ಕೂಡಿ ನಾವು ಹೆಡ್ ಮಾಸ್ಟರ್ ಒಬ್ಬರೇ ಮಾಡ್ಬೇಕಂತ ಏನಿಲ್ಲ, ಎಲ್ಲ ಸಮುದಾಯದವರು ಅದಕ್ಕೆ ಕೈ ಜೋಡಿಸ್ಬೇಕು. ಆದ್ರೆ ಈ ಶಾಲೆ ಮತ್ತೊಮ್ಮೆ ವೈಭವ ಕಾಣಲು ಸಾಧ್ಯ ಆಗುತ್ತಾ. ಒಂದು ಪಟ್ಟಣ ಪಂಚಾಯತಿ ಅವರ ಹತ್ರ ಅಧ್ಯಕ್ಷರು ಬಂದಾರ, ಉಪಾಧ್ಯಕ್ಷರು ಬಂದಾರ ಈ ವೇದಿಕೆಗೆ. ಅವ್ರಿಗೊಂದು ವಿನಂತಿ ಮಾಡ್ಕೋತೀನಿ, ಇಲ್ಲಿ ನನ್ನ ಮುದ್ದು ಮಕ್ಕಳಿಗೆ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕಾಗಿ ಅವರಲ್ಲಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೀನಿ.